ಚಾರ್ಜ್ ಮಾಡ್ಕೊಂಡಿದ್ದೀನಿ. 99 ರೇಂಜ್ ತೋರಿಸ್ತಿದೆ ರೈಡ್ ಮಾಡಲಿ. ಇಲ್ಲಿಂದ ಸರ್ಜಾಪುರ ಎಷ್ಟು ಕೊಡ್ತಾ ರೇಂಜ್, ಆ್ಯಕ್ಚುಯಲ್ ರೇಂಜ್ ಎಷ್ಟು ಅಂತ ಕೇಳ್ತಿದ್ರು ಎಲ್ಲರೂ ಗಾಡಿಯಲ್ಲಿ. ಇವಾಗ ನಿಮಗೆ ಗೊತ್ತಾಗುತ್ತೆ ಆ್ಯಕ್ಚುಯಲ್ ರೇಂಜ್. ಒಂದು ಸೈಡು ಟ್ರಿಪ್ಪು 45 ಕಿಲೋಮೀಟರ್ಸ್ ಇದೆ. ಸೊ 2 ಟೈಮ್ ಹೋಗಿ ಬರೋದಕ್ಕೆ 90 ಕಿಲೋಮೀಟರ್ಸ್ ಆಗುತ್ತೆ. ಆ್ಯಕ್ಚುಲಿ ರೈಡ್ ಮೋಡಲ್ಲಿ 90ನೇ ಕೊಡೋದದು, ಇಲ್ಲಿ 99 ಅಂತ ತೋರಿಸ್ತಿದೆ. ಬಟ್ ಯೂಶಲಿ ಅವರು ಕಂಪ್ನಿ ಕೊಟ್ಟು ಮಾಡಿರೋ ಕಿಲೋಮೀಟರ್ಸ್ ಪ್ರಕಾರ ರೈಡ್ ಮೋಡಲ್ಲಿ ಫುಲ್ ಚಾರ್ಜ್ ಮಾಡಿದಾಗ 90 ಕಿಲೋಮೀಟರ್ಸ್ ಕೊಡುತ್ತೆ ಅಂತಲೇ ಹೇಳಿರೋದು. ಎಕೋ ಮಾಡಲ್ ಆದರೆ 120. ಸೊ ನೋಡೋಣ ಈಗ. ಎಕ್ಸ್ಟ್ರಾ 9 ಕಿಲೋಮೀಟರ್ಸ್ ತೋರಿಸ್ತಿದೆಯಲ್ಲ ಚಾರ್ಜಿಂಗ್ ಆದಾಗ, 90 ಬದಲು 99. ಇದು ಅಲ್ಲಿ ಇಲ್ಲಿ ಡೌನ್ ಆಗ್ಬಿಡುತ್ತೆ ಬೇಗ. ಅದನ್ನ ಲೆಕ್ಕಕ್ಕೆ ಇಟ್ಕೋಬಾರ್ದು. ಕಂಪ್ನಿಯವ್ರು ಎಕ್ಸ್ಪೋರ್ಟ್ ಮಾಡಿದರೆ ಅಷ್ಟರಲ್ಲೇ ಇಟ್ಕೋಬೇಕು. ಚಳಿಗಾಲ ಬಂದರೆ ಸಾಕು, ಮೈನ್ ರೋಡ್ ಹೈವೇಗಳಲ್ಲೆಲ್ಲ ಬರೀ ನಾಯಿಗಳೇ, ಸಿಕ್ಕಾಪಟ್ಟೆ ನಾಯಿಗಳು.
ಮೋಡ್ ಚೇಂಜ್ ಮಾಡ್ತಾ ಮಾಡ್ತಾ ಹೋದರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ರೈಡ್ ಮೋಡಲ್ಲೇ ಹೋದರೆ ಫುಲ್ 45-48 ಕಿಲೋಮೀಟರ್ಸ್ ರೇಂಜ್ ಇಟ್ಕೊಂಡ್ಬಿಡುತ್ತೆ ಅದೇ ಮೋಡಲ್ಲಿ ಹೋದರೆ. ಯಾಕಂದರೆ ಟ್ರಾಫಿಕ್ ಇದ್ದಾಗೂ ನೀವು ರೈಡ್ ಮೋಡಲ್ಲೇ ಮೂವ್ ಆಗ್ತಿದ್ರೆ ಚಾರ್ಜ್ ಯೂಸ್ ಆಗುತ್ತೆ. ನಾನು ಟ್ರಾಫಿಕ್ ಇದ್ದಾಗೆಲ್ಲ ಚೇಂಜ್ ಮಾಡ್ತೀನಿ, ಇಕೋ ಮೋಡ್ಗೆ ಹಾಕೊಂಡ್ಬಿಡ್ತೀನಿ. ಸ್ಲೋ ಮೂವಿಂಗ್ ಟ್ರಾಫಿಕ್ ಇದ್ದಾಗ ಕಂಪ್ಲೀಟಾಗಿ ಸ್ಟಾಪ್ ಮಾಡುವಾಗ ಇಕೋ ಮೋಡ್ ಬೆಟರ್. ಹಳ್ಳಿ ದಾಟಿದ್ವಿ, ಈಗ ಯಲಹಂಕ ನ್ಯೂಟನ್ ಹತ್ರ ಬರ್ತಾ ಇದ್ದೀವಿ. ಈ ರಾಜನಗುಡ್ಡೆಯಿಂದ ಸರ್ಜಾಪುರ ವಾರದಲ್ಲಿ ಅಟ್ಲೀಸ್ಟ್ 3 ಸತಿ ಆದರೂ ಹೋಗ್ತೀನಿ ನಾನು. ಡೈಲಿ ಕಂಟಿನ್ಯೂಸ್ ಹೋದ್ರೂ ಹೋಗ್ತೀನಿ, ಇಲ್ಲ ವಾರದಲ್ಲಿ 3 ಸತಿ ಆದರೂ ಹೋಗ್ತೀನಿ. ಡಿಪೆಂಡ್ಸ್ ವರ್ಕ್ ಹೇಗಿರುತ್ತೋ ಹಾಗೆ. ಸೊ ಈ ಆಫೀಸ್ ಲಾಂಗ್ ಡ್ರೈವ್ ಬಿಟ್ಟರೆ ಈ ಗಾಡಿ ನಾವೆಲ್ಲೂ ಜಾಸ್ತಿ ದೂರ ತೊಗೊಂಡೋಗಿಲ್ಲ. ಅಂದರೆ ಬ್ಯಾಟ್ರಿ ಗಾಡಿ ಅಲ್ಲ, ಇಲ್ಲಿಂದ ತುಮಕೂರು ಹೋಗ್ಬೇಕಂದ್ರೂ ನಮಗೆ ಸೆಂಟ್ರಲ್ ಏನೋ ಚಾರ್ಜ್ ಹಾಕೋಬೇಕು. ಈ ಇಂಡಿಯವ್ರು ಬೇರೆ ಚಾರ್ಜಿಂಗ್ ನೆಟ್ವರ್ಕ್ ಸಿಕ್ಕಿಲ್ಲ ಅಲ್ಲಿ ಎಲ್ಲನೂ ಹೋದರೆ ಮತ್ತು ಅವ್ರನ್ನ ಕೇಳಬೇಕಾಗತ್ತೆ ಹತ್ರ ಹೋದಾಗ ಇನ್ ಕೇಸ್ ಶಾರ್ಟೇಜ್ ಆದರೆ ಚಾರ್ಜಿಂಗ್. ಸೊ ಏನೇ ಹೋದ್ರೂ 100 ಕಿಲೋಮೀಟ್ರ್ ಒಳಗೆ ಪ್ಲ್ಯಾನ್ ಮಾಡ್ಕೊಂಡು ಈ ಗಾಡಿ ತೊಗೊಂಡೋಗೋದು. 100 ಕಿಲೋಮೀಟ್ರ್ಗಿಂತ ಜಾಸ್ತಿ ಹೋದರೆ ನಾನು ಚಾನಲಲ್ಲಿ ವೀಡಿಯೋ ಹಾಕಿದ್ದೆ ಮೊನ್ನೆ ನೋಡಿದ್ರಲ್ಲ, ಇದು ಭೂವರನಾಥ ಸ್ವಾಮಿಗೆ ಹೋಗಿದೆ KR ಪೇಟೆಗೆ. ಸೊ ಆ ಥರ ಟೈಮಲ್ಲೆಲ್ಲ ಬೈಕ್ ತೊಗೊಂಡೋಗಿದ್ದೀನಿ. ಇನ್ನೂ ಜಾಸ್ತಿ ದೂರ ಆದರೆ ಕಾರ್ ತೊಗೊಂಡೋಗಿದ್ದೀನಿ. ಇನ್ನು ತುಂಬ ದೂರ ನಾವು ಓಡ್ಸೋಕ್ಕೆ ಆಗಲ್ಲ ಅನ್ನೋ ರೇಂಜಿಗೆ ಆ ಥರ ಊರುಗಳಿಗೆಲ್ಲ ಬಸ್ಸು ಟ್ರೈನು ಆ ಥರ ಹೋಗಿದ್ದೀರಿ. ಈಗ ನೋಡ್ತಾ ಇದ್ದೀರಲ್ಲ ಯಲಹಂಕ ರೀಚ್ ಆದ್ರಿ. 643 ನಾವು ಬಿಟ್ಟಿದ್ದು. ಈಗ 7 ಎಕ್ಸಾಕ್ಟ್ಲಿ 7ಗೆ ಯಲಹಂಕ ರೀಚ್ ಆಗಿದ್ದೀರಿ. 15 ಮಿನಿಟ್ಸ್ 15 ಕಿಲೋಮೀಟರ್ಸ್ 15 ನಿಮಿಷದಲ್ಲಿ 15 ಕಿಲೋಮೀಟರ್ಸ್. 1 ನಿಮಿಷಕ್ಕೆ 1 ಕಿಲೋಮೀಟ್ರ್ ಲೆಕ್ಕ. ಇಲ್ಲೆಲ್ಲ ಓಕೆ, ಹಂಗೆ 1 ನಿಮಿಷಕ್ಕೆ 1 ಕಿಲೋಮೀಟ್ರಲ್ಲೇ ಹೋಗ್ತೀರಿ. ಔಟರ್ ರಿಂಗ್ ರೋಡ್ ಬಂದಮೇಲೆ ನಮಗೆ ಸ್ಟಾರ್ಟ್ ಆಗುತ್ತೆ ಆಟ. KR ಪುರಂ ಹತ್ರ, KR ಪುರಂ ರೈಲ್ವೆ ಸ್ಟೇಷನ್ ಹತ್ರ, ಟಿನ್ ಫ್ಯಾಕ್ಟ್ರಿ, ಮಾದೇಪುರ, ಈ ಏರಿಯಾಗಳಲ್ಲಿ ಸ್ವಲ್ಪ ನಮಗೆ ಸಿಲ್ಕ್. ಅಲ್ಲೇನು ಅಷ್ಟೊಂದು ಟ್ರಾಫಿಕ್ ಇರಲ್ಲ, ಎವ್ರಿಡೇ ಇರಲ್ಲ. ಮೆಟ್ರೋ ಯಾವಾಗೋ ಒಂದು ಸತಿ ವಾರದಲ್ಲಿ 1 ಸತಿನೋ ಇಲ್ಲ 15 ದಿನಕ್ಕೆ ಒಂದ್ಸರಿನೋ ಮೆಟ್ರೋ ಅವರೆಲ್ಲ ಅಡ್ಡ ಹಾಕೊಂಡಿರ್ತಾರೆ. ಅಂದರೆ ರಾತ್ರಿ ಮಾಡ್ತಾರೆ ಕೆಲಸಕ್ಕೆ, ದೊಡ್ಡ ವೆಹಿಕಲ್ಸ್ ಎಲ್ಲ ತಂದು ನಿಲ್ಸ್ಕೊಂಡಿರ್ತಾರೆ ರಾತ್ರಿ ಹೊತ್ತು. ಅದನ್ನ ರಿಮೂವ್ ಮಾಡೋದಕ್ಕೆ ಸ್ವಲ್ಪ ಅಡ್ಡ ಹಾಕೊಂಡು ನಿಲ್ಸ್ಕೊಂಡು ತೊಂದರೆ ಮಾಡ್ತಾರೆ. ಅದನ್ನು ಬಿಟ್ಟರೆ ಈ ಟೈಮಲ್ಲಿ ಜಾಸ್ತಿ ಪ್ರಾಬ್ಲಮ್ ಆಗೋದಂದರೆ ಈ ಹೈದ್ರಾಬಾದ್ ಬಸ್ಸು. ಇದೇ ಟೈಮಲ್ಲಿ ಕಾಲೇಜ್ ಬಸ್ಗಳು ದೂರ ಪಿಕಪ್ ಮಾಡ್ಕೊಂಡ್ಬರ್ಬೇಕಲ್ಲ, ಅದೆಲ್ಲ ಲಾಂಗ್ ಲೆಂತ್ ಬಸ್ಸುಗಳು ಅವ್ರು ಬಂದಿದೆ. ಇನ್ನೊಂದು ಮೈನ್ ಪ್ರಾಬ್ಲಮ್ಮು ಟ್ರಾಫಿಕ್ ಅಲ್ಲ ಬೆಂಗಳೂರಲ್ಲಿ. ಅಲ್ಲಿ ಇಲ್ಲಿ ಮೆಟ್ರೋ ವರ್ಕ್ ನಡೀತಿದೆಯಲ್ಲ, ಅದೆಲ್ಲ ರೋಡೆಲ್ಲ ವೈಡ್ ರೋಡೆಲ್ಲ ಹೋಗಿ ಒಂದು ನ್ಯಾರೋ ರೋಡ್ ಆಗ್ಬಿಟ್ಟಿದೆ. ಎಲ್ಲ ಬಾಟಲ್ ನೆಕ್ಕು, ಎಲ್ಲ ಕಡೆಯಿಂದ ಬಂದು ಗಾಡಿಗಳಲ್ಲಿ ಸಿಗಾಕೋತವೆ. ಒಂದು ಮಾರ್ತಳ್ಳಿ ಬ್ರಿಡ್ಜ್ ಹತ್ರ ಒಂದ್ಸಲ, ಆ ಕಡೆ ಸರ್ಜಾಪುರ ಹೋಗೋದಕ್ಕೆ ಅಂಡರ್ ಪಾಸು, ಅಲ್ಲೊಂದು ಬಸ್ ಸ್ಟಾಪ್ ಕೂಡ ಅಲ್ಲೇ ಇದೆ. ಅದು ಕಲಾಮಂದಿರ ಹತ್ರ ನಾನು ಹೇಳ್ತಿರೋದು. ಅಲ್ಲೊಂದು ಬಾಟಲ್ ನೆಕ್ ಥರ, ಆ ಕಡೆಯಿಂದ ಬಂದು ಗಾಡಿನೂ ಅಲ್ಲಿ ಹೋಗಬೇಕು. ಇನ್ನೊಂದು ರೈನ್ಬೋ ಹಾಸ್ಪಿಟ್ಲ್ ಹತ್ರ, ಅಲ್ಲಿ ಕೂಡ ಬಾಟಲ್ ನೆಕ್ಕು. ಸೊ ಈ ಥರ ರೋಡ್ಗಳು ಅದು ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಆ ಕಡೆ ಈ ಕಡೆ ಎಲ್ಲ ರೋಡ್ ಕವರ್ ಮಾಡ್ಕೊಂಡ್ಬಿಟ್ಟವ್ರು ಅವರು. ಮೆಟ್ರೋದು ಬೋರ್ಡ್ ಇಟ್ಟು ಸೀಟ್ಗಳೆಲ್ಲ ಅಡ್ಡ ಇಟ್ಟು. ನಮ್ಮ ಟ್ರಾಫಿಕ್ಗೆ ಇರೋದು ಸ್ವಲ್ಪನೇ ರೋಡು. ಆ ಸ್ವಲ್ಪ ರೋಡಲ್ಲಿ ಎಲ್ಲ ಕಡೆಯಿಂದ ಬಂದ ಗಾಡಿಗಳು ಹೋಗಬೇಕು. ಸೊ ಅದು ಮೇನ್ ರೀಸನ್ ಇರೋದು ಟ್ರಾಫಿಕ್ ಇಶ್ಯೂಗೆ. ಇವಾಗ ಎಷ್ಟೇ ದೊಡ್ಡದು ಎಷ್ಟೇ ಏನು ಮಾಡಿದ್ರೂ ಟ್ರಾಫಿಕ್ ಇಶ್ಯೂ ಸಾಲ್ವ್ ಆಗಲ್ಲ. ಎಲ್ಲ ಹೆವಿ ಎಲ್ಲಕ್ಕೆ ಏನು ಬ್ರಿಡ್ಜ್ ಮೇಲೆ ಬ್ರಿಡ್ಜ್ ಕಟ್ತಾರಲ್ಲ ಫಾರಿನಲ್ಲೆಲ್ಲ, ಆ ಥರ ಮಾಡಬೇಕು. ಆ ಕಡೆಯಿಂದ ಬಂದವ್ರಿಗೆ ಒಂದು ಬ್ರಿಡ್ಜು, ಈ ಕಡೆಯಿಂದ ಬಂದವ್ರಿಗೆ ಒಂದು ಬ್ರಿಡ್ಜ್ ಸಪ್ರೇಟಾಗಿ ಮಾಡಿದ್ರೆ, ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಆಗುತ್ತೆ.
ವೈಮಾನಿಕ ತರಬೇತಿ ಶಾಲೆ ಬೆಂಗಳೂರು ಇರೋದ್ರಿಂದ ಕ್ಲೈಮೇಟಿಕ್ ಇದೆ. ಆ ಕಡೆ ಔಟರ್ ರಿಂಗ್ ರೋಡ್ ಹೋಗ್ತಾ ಹೋಗ್ತಾ ಮುಂಚೆ ಒಂದು ಈ BMTC ಬಸ್ಗೆ ಅಂತ ಸಪ್ರೇಟಾಗಿ ಒಂದು ಲೈನ್ ಮಾಡಿದ್ರು, ಅದು ಕೂಡ ವರ್ಕೌಟ್ ಆಗಲಿಲ್ಲ. ಅದು ಕಾಲು ಭಾಗ ಇಲ್ಲಿ ಅರ್ಧದಷ್ಟು ರೋಡು BMTC ಅವ್ರಿಗೆ ಅಂತ ಬಂದ್ಬಿಟ್ರೆ ಇನ್ನು ಮಿಕ್ಕಿದ್ರೆ ಟ್ರಾಫಿಕ್ ಎಲ್ಲಿಂದ ಹೋಗುತ್ತೆ. ಫುಲ್ ರೋಡ್ ಇರೋದಕ್ಕೆ ಸಾಲ್ತಾ ಇಲ್ಲ. ಅದ್ರಲ್ಲಿ ಈ ಕಡೆ ಆ ಕಡೆ ಮೆಟ್ರೋ ಅವ್ರು ಹಾಕೊಂಡ್ಬಿಟ್ಟಾರೆ. ಇನ್ನು ಇರೋ ರೋಡಲ್ಲಿ ಟ್ರಾಫಿಕ್ ಹೋಗ್ಬೇಕು, ಅದ್ರಲ್ಲಿ BMTC ಅವ್ರಿಗೆ ಸಪ್ರೇಟ್ ಅಂತ ಮಾಡಿದ್ರೆ ಮುಗಿತಾರೆ. ಯಾರೋ ಪೋಸ್ಟ್ ಮಾಡಿದ್ರಲ್ಲ ಆ ಥರ ಆಗುತ್ತೆ. ಫ್ಲೈಟಲ್ಲಿ ಹೋಗಿ ಎಲ್ಲಿ ಹೋಗ್ಬೇಕು ಅಲ್ಲಿ ರೀಚ್ ಆದ್ರೂ ನಾವು ಏರ್ಪೋರ್ಟಿಗೆ ಬಿಟ್ಟು ಹೋದವ್ರಿಗೆ ನಮ್ಮ ಮನೆಗೆ ರೀಚ್ ಆಗಿರಲ್ಲ. ಅದು ನಮ್ಮ ಬೆಂಗಳೂರಿನ ಕತೆ. ಸೊ ಈಗ ಬ್ಯಾಟ್ರಾಯನ್ಪುರ ಬಂದಿದ್ದೀನಿ. 80ಗೆ 80 ಐತೆ. ಸೊ ಇದು ಪರ್ಫೆಕ್ಟ್ ರೀಡಿಂಗ್ಸು. 100ಗೆ 99 ಇತ್ತು, ಈಗ 80ಗೆ 80 ಐತೆ. ಮತ್ತು ಇನ್ನೊಂದು ಹೋಗ್ತಾ ಹೋಗ್ತಾ ಡೌನು ಸ್ಲೋಪ್ ಇದ್ದಾಗ ನಾವು ಆಕ್ಸಿಲೇಟರ್ ಬಿಟ್ಟಾಗ ರೀಚಾರ್ಜ್ ಆಗುತ್ತೆ. ಅದನ್ನು ಅಬ್ಸರ್ವ್ ಮಾಡಿದ್ದೀನಿ. ಅದು ಮಾಡಿದಾಗ ನಿಮಗೆ ಎಕ್ಸ್ಟ್ರಾ ಬರುತ್ತೆ ರೇಂಜಸ್ಸು. ಸೊ ನಾನು ಫ್ಲೈಓವರೆಲ್ಲ ಎದ್ದಾಗ ರಿಟರ್ನ್ ಇಳಿಯೋವಾಗ ಸ್ವಲ್ಪ ಆಕ್ಸಿಲೇಟರ್ ಬಿಟ್ಬಿಡ್ತೀನಿ, ಅದಾಗದೇ ರೀಚಾರ್ಜ್ ಆಗುತ್ತೆ. ತೋರಿಸ್ತೀನಿ ಅದು ಹೇಗೆ ಅಂತ. ಇಲ್ಲಿ ಸ್ವಲ್ಪ ಗ್ರೀನ್ ಲೈಟ್ ಬರುತ್ತೆ, ಆಕ್ಸಿಲೇಟರ್ ಬಿಟ್ಟೆ ಬರೀ ವೀಲಲ್ಲೇ ಅದು ರಿಟರ್ನ್ ಚಾರ್ಜ್ ಆಗುತ್ತೆ. ಮುಂಚೆ ಈ ಕಲರ್ ಪೊಲೀಸರು ಕೊಡೋರು. ಈ ಡಿಸೈನ್ ಕೂಡ ಹಂಗೆ ಆ ಕಡೆ ಈ ಕಡೆ ಸ್ವಿಚ್ ಆಗ್ತಾ ಇದ್ದಿದ್ದು ಲೈಟ್ಸ್ ಪೊಲೀಸರು ಮಾತ್ರ ಇರ್ತಾಯಿತ್ತು. ಈಗ ಯಾರು ಬೇಕಾದ್ರೆ ಹಾಕೊಬೋದು ಅಂತ ಮಾಡ್ಬಿಟ್ಟಾರೆ. ಈಗ ಎಲ್ಲರೂ ಯೂಸ್ ಮಾಡ್ತಾರೆ. ನೋಡಿದ್ರಲ್ಲ ಸಿಗ್ನಲ್ ಬಿಟ್ಟಿದ ತಕ್ಷಣ ಹೆಂಗೆ ಹೊಡಿಯುತ್ತೆ, ಎಲ್ಲರನ್ನೂ ಬಿಟ್ಟು ಮಾಡ್ಕೊಂಡು ಹೋಗಿ. ಆದಾಗ ಆ ಥರ ಬಿಟ್ಟು ಚಾರ್ಜ್ ಮಾಡ್ಕೋಬೋದು, ರೀಜನ್ರೇಟ್ ಆಗುತ್ತೆ. ಹೇಳಿದ್ನಲ್ಲ ಬಳ ಬರ್ತಿದ್ದಂಗೆ ನೋಡಿ ಈ ಥರ ಸ್ಟಾರ್ಟ್ ಆಯಿತು. ಅಲ್ಲಿಂದ ಇಲ್ಲಿವರೆಗೆ ಹೆಂಗೋ ಬಂದುಬಿಟ್ರಿ. ಒಂದು ನಿಮಿಷಕ್ಕೆ 1 ಕಿಲೋಮೀಟ್ರ್ ಲೆಕ್ಕದಲ್ಲಿ ಬಂದುಬಿಟ್ರಿ. ಇವಾಗಿರೋದು 78 ಐತೆ, ಇನ್ನು 78 ರೇಂಜ್ ಇದೆ, 68% ಬ್ಯಾಟ್ರಿನೂ ಇದೆ. ಈಗ ಸ್ಲೋ ಮೂವಿಂಗ್ ಇದಾದರೂ ಓಕೆ, ಅಟ್ಲೀಸ್ಟ್ ಮೀಡಿಯಮ್ ಮೂವಿಂಗ್ ಇದು, ಫುಲ್ ಸ್ಲೋ ಮೂವಿಂಗ್ ಅಲ್ಲ. ಸೊ ಇಲ್ಲಿ ರೈಡ್ ಮಾಡಲ್ಲೇ ಹೋಗ್ತೀನಿ.
ವೀಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ತೋರಿಸ್ತೀನಿ ನೋಡಿ. ಚಾರ್ಜಿಂಗ್ ಇನ್ನು 57% ಇದೆ, ಅಂದರೆ 43% ಕನ್ಸ್ಯೂಮ್ ಆಗಿದೆ. ಒಳಗೆ ಟೆಕ್ ಪಾರ್ಕ್ ನಮ್ಮದು ವಿಪ್ರೋ ಗೇಟ್ ಒಳಗೂ ಇವಾಗ 2 ಕಿಲೋಮೀಟರ್ ಹೋಗಬೇಕು. ಪಾರ್ಕಿಂಗ್ ಹೋಗಿ ರೀಚ್ ಆಗಬೇಕಾದ್ರೆ 1.5 ಕಿಲೋಮೀಟರ್ ಅದು ಇದೆ.